ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತೊಂದು ವಿಶೇಷವಾದ ವಿಡಿಯೋ. ಸೊ ಏನು ಅಂತಂದ್ರೆ, ಇಷ್ಟು ದಿನ ತುಂಬಾ ನಿಮ್ಗೆ ಕ್ಯೂರಿಯಾಸಿಟಿ ಇರ್ತಾ ಇತ್ತು ಕೆಲವು ವಿಷಯಗಳಲ್ಲಿ. ಏನು ಅಂತಂದ್ರೆ, ಅದು ನನ್ನ ವೈಯಕ್ತಿಕ ವಿಚಾರಗಳಲ್ಲಿ ಕೆಲವರು ತುಂಬಾ ಅತ್ಯುತ್ತಮವಾಗಿ ಕಮೆಂಟ್ಗಳನ್ನೆಲ್ಲ ಹಾಕ್ತಾ ಇರ್ತೀರ. ಏನು ಅಂತಂದ್ರೆ, ಈ ಪರೀಕ್ಷೆಗಳ ಕುರಿತು, ಈ ಹೋರಾಟಗಳ ಕುರಿತು ಯಾವ್ದಾದ್ರು ಒಂದು ಮಾಹಿತಿಗಳನ್ನ ಹಂಚ್ಕೊಳ್ಳುವಾಗ, ಏನೋ ಒಂದು ಹೇಳುವಾಗ ನೀನ್ ಯಾಕೆ ಅದನ್ನ ಮಾಡಲ್ಲ, ನೀನ್ ಯಾಕೆ ಇದನ್ನ ಮಾಡಲ್ಲ, ನೀನೇನು ಹಂಗೆ ಹಂಗೆ ಎಲ್ಲ ಕೇಳ್ತಾ ಇರ್ತಾರ. ನೋಡಿ, ಒಂದು ವಿಷಯ ಹೇಳ್ತೀನಿ. ಯಾವ್ದಾದ್ರು ಒಂದು ವಿಷಯದಲ್ಲಿ ನಮಗೆ ಪರಿಪೂರ್ಣತೆ ಇಲ್ಲದ ಹೊರತು ನಾವು ಅದನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋದಕ್ಕಾಗಲ್ಲ, ಆಯ್ತಾ? ಅದರಲ್ಲಿ ನಮಗೊಂದು ಅನುಭವ ಆದ್ರೆ ಆಗಿರ್ಬೇಕು, ಇಲ್ಲ ಅದರಲ್ಲಿ ನಾವು ಆಳಕ್ಕೆ ಇಳಿದು ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ಬೇಕು, ಇಲ್ಲ ಅಂತವ್ರ ಜೊತೆ ಇದ್ದು ಒಂದು ಅನುಭವವನ್ನು ಪಡ್ಕೊಂಡಿರ್ಬೇಕು. ಯಾಕೆ ಇದು ವಿಷಯ ಹೇಳ್ತೀನಿ ಅಂತಂದ್ರೆ, ಈ ಹೋರಾಟಗಳಾಗಿರ್ಬೋದು, ಒಂದಿಷ್ಟು ನಾಯಕತ್ವದ ಗುಣಗಳನ್ನು ಹೊಂದಿರುವಂತ ವ್ಯಕ್ತಿಗಳ ಜೊತೆ ಒಡನಾಡಿದ ಒಂದು ಕ್ಷಣಗಳಿಂದ ನನಗೂ ಕೂಡ ಇದು ಒಂದು ಹುಮ್ಮಸ್ಸು ಕ್ರಿಯೇಟ್ ಆಯಿತು. ನಾನು ಕೂಡ ಈ ಹೋರಾಟಗಳಿಗೆ ಹೋಗೋಣ, ಸ್ಟೂಡೆಂಟ್ ಇಶ್ಯೂಸ್ಗಳ ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಆ್ಯಂಡ್ ಇದು ಕಮ್ಯುನಿಕೇಶನ್ ಸ್ಕಿಲ್ ನನಗೆ ಇವತ್ತಿಂದ ಬಂದಿದ್ದಂಥದ್ದಲ್ಲ. ನನ್ನ ಶಾಲಾ ದಿನಗಳಿಂದಲೂ ಕೂಡ ನಾನು ಚರ್ಚಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಹಲವಾರು ಆಶುಭಾಷಣ ಸ್ಪರ್ಧೆಗಳೆಲ್ಲ ಮುಂಚೂಣಿಯಲ್ಲಿರ್ತಿದ್ದೆ ಶಾಲೆಗಳಲ್ಲಿ. ಎಲ್ಲೇ ಕಾಂಪಿಟೇಷನ್ ನಡೆದ್ರು, ಪ್ರತಿಭಾ ಕಾರಂಜಿ, ಎಲ್ಲ ಕಡೆ ಕಾಂಪಿಟೇಷನ್ ಮಾಡ್ತಾ ಇದ್ದೆ. ಸೊ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಪ್ರಶಸ್ತಿಗಳನ್ನ ಗೆಲ್ತಿದ್ದೆ. ಸೊ ಅದು ಆ ಒಂದು ಅಭ್ಯಾಸವೇ ನನಗೆ ಇವತ್ತು ಧೈರ್ಯವಾಗಿ ಎಲ್ಲೇ ವೇದಿಕೆ ಕೊಟ್ಟರು ಕೂಡ ಮಾತಾಡುವಂಥದ್ದು, ಆ ಒಂದು ಡೇರ್ನೆಸ್ ಬಂದಿರುವಂಥದ್ದು. ತುಂಬಾ ಜನ ನಾನು ಗಮನಿಸಿದ ಹಾಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋರಲ್ಲಿ ಒಂದು ಭಯ ಅಂತಂದ್ರೆ, ಯಾವ್ದಾದ್ರು ಒಂದು ವೇದಿಕೆಯನ್ನು ಕೊಟ್ಟು ಮಾತಾಡಿ ಅಂತಂದ್ರೆ ಒಂದ್ 2 ನಿಮಿಷ ಮಾತಾಡೋಕ್ಕೂ ಕೂಡ ಭಯ ಪಡ್ತಾರೆ. ಸೊ ಅದು ಇರಬಾರ್ದು. ಯಾವತ್ತೇ ಎಲ್ಲೇ ವೇದಿಕೆ ಕೊಡ್ಲಿ, ಯಾರೇ ಜನ ಇರಲಿ, ಏನೇ ಇರಲಿ, ನಿಮ್ಮ ಒಪಿನಿಯನ್ ಅನ್ನ ಹೇಳೋದಕ್ಕೆ, ನೀವು ಸ್ವತಂತ್ರವಾಗಿ ಮಾತಾಡೋದಕ್ಕೆ ಕಲಿಬೇಕು. ಅದಿಲ್ಲ ಅಂತಂದ್ರೆ, ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನ ನಾವು ಸಮಾಜದೊಂದಿಗೆ ಅತ್ಯುತ್ತಮವಾಗಿ ತೋರ್ಪಡಿಸ್ಕೊಳ್ಳೋದಕ್ಕೆ ಆಗಲ್ಲ. ಅಂಡ್ ಅದರ ಜೊತೆ ಒಳ್ಳೆಯ ಪುಸ್ತಕಗಳ ಒಡನಾಟ. ನೋಡಿ, ಯಾವತ್ತೇ ಆಗಿರ್ಲಿ ನಾವು ಖಾಲಿ ಇರಬಾರ್ದು. ಖಾಲಿ ಇದ್ದಾಗಲೇ ಈ ರೀತಿ ನಕಾರಾತ್ಮಕ ಚಿಂತನೆಗಳು ನಮ್ಮ ತಲೆಯಲ್ಲಿ ಮನೆ ಮಾಡ್ಕೊಂಡ್ಬಿಡ್ತವೆ. ಸೊ ಒಳ್ಳೊಳ್ಳೆ ಪುಸ್ತಕಗಳು ನೋಡಿ, ಆಧ್ಯಾತ್ಮಿಕ ವಿಷಯಗಳು ಬರೀ ವಯಸ್ಸಾದವ್ರಿಗೆ ಅಥವಾ ಆ ಕ್ಷೇತ್ರದಲ್ಲಿದ್ದವ್ರಿಗೆ ಮಾತ್ರ ಅಂತಲ್ಲ. ಈ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಇಂಥವ್ರೆಲ್ಲ ಜೀವನ ಚರಿತ್ರೆಗಳನ್ನ, ಪುಸ್ತಕಗಳನ್ನ ಓದೋದ್ರಿಂದ ಆ ಒಂದು ನಮ್ಗೆ ಸಿಗುವಂತ ಶಕ್ತಿ ಅಂಡ್ ಆ ಥಾಟ್ ಪ್ರೊಸೆಸ್ ನಮ್ದು ಯಾವ ರೀತಿ ಬಿಲ್ಡ್ ಆಗುತ್ತಲ್ಲ, ಸೊ ಅದನ್ನು ಸರಿಯಾಗಿ ಬೆಳೆಸ್ಕೊಳ್ಬೇಕು. ಅಂಡ್ ತುಂಬಾ ಡಿಪ್ರೆಷನ್ಗೆ, ಈ ಕಾಂಪಿಟೇಟಿವ್ ಓದುವಾಗ ತುಂಬಾ ಚಿಂತೆ ಆಗುತ್ತೆ, ಓವರ್ ಥಿಂಕ್ ಬರುತ್ತೆ ಅಂದ್ರೆ, ದಯವಿಟ್ಟು ನಮ್ಮ ವಿಜಯಪುರದ ಸಿದ್ದೇಶ್ವರ ಶ್ರೀಗಳ ಒಂದು ಆಡಿಯೋಗಳಿದೆ ಯೂಟ್ಯೂಬ್ ಅಲ್ಲಿ. ಸೊ ಅದನ್ನು ಕೇಳಿ, ಅವರ ಒಂದಿಷ್ಟು ಚಿಂತನೆಗಳನ್ನ, ಹೆಂಗಿತ್ತು, ಹೆಂಗೆ ಮನುಷ್ಯನ ಬದುಕು ಹೆಂಗ್ ರೂಪಿಸ್ಕೊಳ್ಬೇಕು, ಕಿಸೇನೇ ಇಲ್ಲದೆ ಅಂಗಿಗೆ 2 ಶರ್ಟ್ ಇಟ್ಕೊಂಡು ಕೋಟ್ಯಾಂತರ ಭಕ್ತರನ್ನ ಸಂಪಾದಿಸ್ಕೊಂಡು, ಸೊ ಅಂಥವರ ಕಥೆಗಳನ್ನ ಕೇಳಿ, ಅಥವಾ ಒಂದಿಷ್ಟು ಒಳ್ಳೊಳ್ಳೆ ಆಧ್ಯಾತ್ಮಿಕ ಸಾಂಗತ್ಯಗಳನ್ನ ಮಾಡಿ. ಯಾಕೆ ಅಂತಂದ್ರೆ, ಬದುಕು ಅಂದ್ರೆ ನಾವಿವತ್ತು ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಅನ್ಕೊಂಡಿರೋದು ದುಡ್ಡು ಮಾಡ್ಬೇಕು, ಒಂದಿಷ್ಟು ಅತ್ಯುತ್ತಮವಾದ ಬದುಕನ್ನ ಬದುಕಬೇಕು ಅನ್ನೋದನ್ನ ಅನ್ಕೊಂಡಿದೀವಿ. ನೆಮ್ಮದಿ ಅನ್ನೋದು ಆಲ್ಮೋಸ್ಟ್ ಕಳೆದು ಹೋಗ್ಬಿಟ್ಟಿದೆ ಇವತ್ತು. ತುಂಬಾ ಜನ ಈ ದುಡ್ದಾದ್ಮೇಲೆ ನೆಮ್ಮದಿ ಹುಡ್ಕೋದಕ್ಕೆ ಹೋಗ್ತಾರೆ. ಸೊ ಅದಕ್ಕೆ ಯಾಕೆ ನನಗೆ ಈ ವಯಸ್ಸಲ್ಲಿ ಈ ಒಂದು ಪ್ರೌಢಿಮೆ ಬರೋದಕ್ಕೆ ಕಾರಣ ಅಂತಂದ್ರೆ, ಬಾಲ್ಯದಿಂದಲೇ ನಾನು ಮಾಡಿದಂತ ಒಂದಿಷ್ಟು ಒಡನಾಟಗಳು, ನಾನು ಕೆಲವ್ರ ಜೊತೆ ಇದ್ದಂತ ಅಂಡ್ ಅವರಿಂದ ಪಡೆದಂತ ಅನುಭವ, ಓದಿದಂತ ಪುಸ್ತಕಗಳು, ಸ್ಟಿಲ್ ನಾನು ಬೆಳೆಸ್ಕೊಂಡಿರುವಂತ ಹವ್ಯಾಸಗಳು. ಹವ್ಯಾಸಗಳಿಲ್ಲ ಅಂತಂದ್ರೆ ಕ್ರಿಯಾಶೀಲತೆ ಹೋಗ್ಬಿಡುತ್ತೆ ನಿಮ್ಮಲ್ಲಿ. ಪ್ರತಿನಿತ್ಯ ಕೂಡ ಏನಾದ್ರೂ ಒಂದು ನೋಡಿ, ತುಂಬಾ ಜನಕ್ಕೆ ಒಳ್ಳೆ ನಾಲೆಜ್ ಇದೆ. ನಾನು ತುಂಬಾ ಜನ ಗಮನಿಸಿದ್ದೀನಿ, ಎಷ್ಟು ಚೆನ್ನಾಗಿ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಮಾತಾಡ್ತಾರೆ, ಒಳ್ಳೆ ಟೀಚಿಂಗ್ ಸ್ಕಿಲ್ ಇರುತ್ತೆ. ಒಂದು ಯೂಟ್ಯೂಬ್ ಅಲ್ಲಿ ಚಾನಲ್ ಮಾಡಿ, ಫ್ರೀ ಆಗಿದ್ದಾಗ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋ ಕೆಲಸ ಮಾಡಿ. ಅದೊಂದು ದಿನ ನಿಮ್ಗೆ ಆದಾಯದ ಮೂಲ ಆಗತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಅದರಲ್ಲೇನು ತಪ್ಪಿಲ್ಲ. ನಿಮ್ಮಲ್ಲಿರೋ ಪ್ರತಿಭೆ ಬಳಸ್ಕೊಂಡು ನೀವು ಅದರಿಂದ ಸಂಪಾದನೆ ಮಾಡ್ಕೊಳ್ಳಿ. ಬೇರೆ ಏನೇ ಒಟ್ಟಿನಲ್ಲಿ ಮಾಡಿ, ಖಾಲಿ ಅಂತೂ ಕೂರ್ಬೇಡಿ. ಪ್ರತಿನಿತ್ಯ 1% ಇಂಪ್ರೂವ್ಮೆಂಟ್ ಆದ್ರೂ ಸಾಕು. ನಾವು ಹೋಗಿ ಒಂದೇ ದಿನ 100% ಎಫರ್ಟ್ ಮಾಡಿ 100% ಗೆಲ್ತೀನಿ ಅನ್ನೋದಕ್ಕಿಂತ ಡೈಲಿ 1% ಇಂಪ್ರೂವ್ ಮಾಡ್ಕೊಂಡು ಹೋಗಿ. ಯಾರ ಲೈಫಲ್ಲೂ ಕೂಡ ಯಥೇಚ್ಛವಾಗಿ ಕೊಡುಗೆಯನ್ನು ಕೊಡೋದಕ್ಕಾಗತ್ತೆ. ತಂದೆ ತಾಯಿಗಳು ಕೂಡ ಅಷ್ಟೇ, ನಮ್ಮ ಬದುಕನ್ನು ಒಂದು ಹಂತದವರೆಗೂ ತಂದು ನಿಲ್ಲಿಸ್ತಾರೆ. ಅಲ್ಲಿಂದ ನಾವು ಅದನ್ನ ನಡೆಸ್ಕೊಂಡು ಹೋಗ್ಬೇಕಾಗಿರೋದು ಹೊರತು ಅವ್ರ ಪಾಪ ಎಷ್ಟು ದಿನ ಅಂತ ಅದಕ್ಕೆ ಜೊತೆಯಾಗಿ ನಿಲ್ತಾರೆ. ಅಂಡ್ ಪ್ರತಿಯೊಬ್ಬರು ಸ್ನೇಹಿತರಾಗಿರ್ಬೋದು, ಯಾರೇ ಒಂದು ಒಳ್ಳೆ ಸ್ನೇಹಿತರು, ಒಳ್ಳೆ ಪುಸ್ತಕಗಳು ಸಿಕ್ಕಾಗ ಚೆನ್ನಾಗಿ ಓದಬೇಕು, ಅವ್ರನ್ನ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಆಗ ಮಾತ್ರ ಬದುಕು ಸುಂದರ ಆಗತ್ತೆ ಹೊರತು ನೆಪಗಳನ್ನ ಹೇಳುವಂಥವ್ರಿಂದ ದೂರ ಇದ್ಬಿಡಿ. ಕೆಲವ್ರು ನಾನು ನೋಡಿದ್ದೀನಿ, ನಮ್ಮ ಸ್ನೇಹಿತ ಬಳಗದಲ್ಲೂ ಕೂಡ ಬರೀ ನೆಪಗಳು.
ಅದಾದ್ರೆ ಹಂಗಾಗತ್ತೆ, ಇದಾದ್ರೆ ಹಿಂಗಾಗತ್ತೆ, ಈ ಓವರ್ ಥಿಂಕು, ನೆಪಗಳು, ಇವೆಲ್ಲ ನೆಗೆಟಿವ್ ಮೈಂಡ್ ಸೆಟ್ ಯಾವತ್ತೂ ಸಕ್ಸಸ್ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ. ಅಂಡ್ ಎಷ್ಟೇ ಕಷ್ಟ ಆದರೂ ಅನ್ಕೊಂಡಿರೋ ಕೆಲಸ ಬಿಡಬಾರ್ದು. ಅಂಡ್ ಇವತ್ತು ನಾನು ಸ್ಟಿಲ್ ಓಪನ್ ಆಗಿ ಹೇಳ್ತೀನಿ, ನಾನು ಗೆದ್ದವನಂತೂ ಅಲ್ವೇ ಅಲ್ಲ, ಸೋಲ್ತಾ ಬಂದಿದ್ದೀನಿ. ಸೊ ಆ ಸೋಲು ನನಗೆ ಇವತ್ತು ಈ ಒಂದು ಇಷ್ಟೊಂದು ವಿನಮ್ರವಾಗಿರೋದನ್ನ ಕಲಿಸಿದೆ. ನಾನು ಏಕಾಏಕಿ ಒಂದು ಅಟೆಂಪ್ಟ್ ಅಲ್ಲಿ ಗೆದ್ದು ಬಿಟ್ಟಿದ್ರೆ ಆ ಒಂದು ಈಗೋ ಅಥವಾ ಅಹಂಕಾರ ತುಂಬ್ಕೊಂಡಿರ್ತಿತ್ತೇನೋ. ಬಟ್ ಸೋಲ್ತಾ ಬಂದಿದ್ದಕ್ಕೆ ನನ್ನಲ್ಲಿ ಈ ವಿನಮ್ರತೆ, ಎಲ್ಲರ ಮಾತನ್ನು ಕೇಳಿಸ್ಕೊಳ್ಳುವಂತ ತಾಳ್ಮೆ ಬಂದಿದೆ ಹೊರತು ನಾನು ಒಂದೇ ಸಲ ಅಂತೂ ಗೆದ್ದವನಲ್ಲ. ಅಂಡ್ ಗೆಲುವಿಗಾಗಿ ಪ್ರಯತ್ನ ಪಡ್ತಾ ಇರೋನು. ಸೊ ನಮ್ಮ ಪ್ರತಿಯೊಬ್ಬರು ಬದುಕು ಕೂಡ ಈ ತೆರೆಮರೆ ಹಿಂದೆ ಬೇರೆನೇ ಇರುತ್ತೆ. ಈಗ ನಾವಿಲ್ಲಿ ವಿಡಿಯೋ ಮಾಡ್ತೀವಿ ಅಂತಂದ್ರೆ ನನ್ನ ಪರ್ಸನಲ್ ಲೈಫೇ ಬೇರೆ ಇರುತ್ತೆ. ಸೊ ಇನ್ಯಾರೋ ನಿಮ್ಗಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನಿಮ್ಗಾಗಿ ಶ್ರಮ ಪಡ್ತಾ ಇದ್ರಿಂದ ಅವ್ರ ಬದುಕು ಕೂಡ ಬೇರೆ ಇರುತ್ತೆ. ಸೊ ರೆಸ್ಪೆಕ್ಟ್ ಎವ್ರಿ ಒನ್, ಯಾರನ್ನು ಕೂಡ ಕೀಳಾಗಿ ಕಾಣಬೇಡಿ. ಅಂಡ್ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಅಂತ ಇರುತ್ತೆ. ಸೊ ಅದು ಬರೋವರೆಗೂ ಅವ್ರಿಗೆ ವೇಟ್ ಮಾಡಲೇಬೇಕು. ನೀವು ಕೂಡ ಅಷ್ಟೇ. ನಾನು ಹಿಂಗೆ ಹೇಳ್ತೀನಿ ಅನ್ನೋ ವಿಷಯದಲ್ಲಿ ಯಾಕೆ ಕೆಲವೊಂದು ಬಾರಿ ಹೇಳ್ಬೇಕನ್ಸುತ್ತೆ ಅಂದ್ರೆ, ತಿಳುವಳಿಕೆ ಅನ್ನುವಂಥದ್ದು ಎಲ್ಲರಿಗೂ ಎಲ್ಲ ವಯಸ್ಸಲ್ಲೂ ಸಿಗಲ್ಲ. ಕೆಲವರಿಗೆ ಅರ್ಲಿ ಏಜಸ್ ಅಲ್ಲೇ ಆ ಒಂದು ಒಳ್ಳೆ ತಿಳುವಳಿಕೆ ಬರುತ್ತೆ, ಕೆಲವ್ರಿಗೆ 50 ವರ್ಷ ಆದರೂ ಅದು ಬರಲ್ಲ. ಸೊ ಅದಕ್ಕೆ ತಿಳುವಳಿಕೆ ಬಂದಾಗ, ಸರಿಯಾದ ರೀತಿಯಲ್ಲಿ ದಾರಿ ಸಿಕ್ಕಾಗ ಆ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. ಎಷ್ಟೇ ಕಷ್ಟ ಆದರೂ ಕೂಡ ಗುರಿಗಳನ್ನ ಬಿಟ್ಕೊಡ್ಬಾರ್ದು. ಅಂಡ್ ಸೋತೀವಿ, ಓಕೆ, ಒಂದು ಪಕ್ಷ ಸೋತ್ರೆ ಅದರಿಂದ ಒಂದು ಪಾಠ ಕಲಿತು ಒಂದು ದಾರಿ ರೂಪಿಸ್ಕೊಳ್ತೀವಿ. ಗೆದ್ರೆ ಅದೊಂದು ದಾರಿ ಮಾಡ್ಕೊಡುತ್ತೆ. ಇವತ್ತು ಎಕ್ಸಾಮ್ಸ್ಗಳು ಅಷ್ಟೇ, ನಾವು ಎಕ್ಸಾಮಲ್ಲಿ ಫೇಲ್ ಆದ್ರೆ ಅದೇ ಎಕ್ಸಾಮು ಆ ಕಲಿತ ಜ್ಞಾನದಿಂದ ಇನ್ನೊಂದು ದಾರಿಯನ್ನು ಸೃಷ್ಟಿ ಮಾಡಿಕೊಂಡು ಬದುಕೋ ನೆಲೆಯನ್ನು ಕಂಡ್ಕೋಬಹುದು. ಇಲ್ಲ ಅಂತಂದ್ರೆ ಆ ಪರೀಕ್ಷೆಯಲ್ಲಿ ನೀವು ಅನ್ಕೊಂಡಂಗೆ ಪಾಸ್ ಆದ್ರೆ ಅದೊಂದು ದಾರಿನೇ ಬೇರೆ. ಸೊ ಅದಕ್ಕೆ ಯಾವಾಗಲೂ ನೆಗೆಟಿವ್ ಆಲೋಚನೆ ಬಿಡಿ. ಒಳ್ಳೆ ಹವ್ಯಾಸಗಳು, ಒಳ್ಳೆ ಸ್ನೇಹಿತರು, ಒಳ್ಳೆ ಪರಿಸರದಲ್ಲಿರಿ, ಖಂಡಿತವಾಗಿ ಸಕ್ಸಸ್ ಕಾಣ್ತಾರೆ. ಈ ವರ್ಷ ಮಾತ್ರ ಕಳೆದ ವರ್ಷ ಇಷ್ಟು ದಿನ ಕಳೆದಿರೋದು ಬಿಟ್ಬಿಡಿ. ಪಾಸ್ಟ್ ಈಸ್ ಪಾಸ್ಟ್, ಬಟ್ ಪ್ರೆಸೆಂಟ್ ಅಲ್ಲಿ ಪಾಸಿಟಿವ್ ಆಗಿರಿ. ಎಷ್ಟೇ ನೆಗೆಟಿವ್ ಆಗಿ ಎಷ್ಟೇ ಕೂಗ್ಸಿದ್ರು ಕೂಗಕ್ಕೆ ಹೋಗಬೇಡಿ. ಸೊ ಇದೇ ನಾನು ಹೇಳುವಂತ ಮಾತು. ನನಗೂ ಇಂಥ ವಿಷಯಗಳಲ್ಲಿ ನೂರಾರು ಸಾವಿರಾರು ಮಾತುಗಳು ಕೇಳಿದ್ದೀನಿ ನಾನು, ಆಯ್ತಾ. ಅವೆಲ್ಲವನ್ನ ಕೂಡ ಬದಿಗಿಟ್ಟು ನಾವು ನಮ್ಮ ಕೆಲಸದ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಅಂಡ್ ಗಣರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದಗಳು.